ಆಸ್ತಿಹಳ್ಳಿ ಗ್ರಾಮಸ್ಥರು ನಿನ್ನೆಯಿಂದ ಧರಣಿ ಮಾಡ್ತಾರೆ. ಇದು 2-3 ಸಾರಿ 3-4 ತಿಂಗಳಲ್ಲಿ ನಡೀತಾನೆ ಇದೆ. ಈ ಇರಿಗೇಷನ್ ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗೆ ಅವ್ರ ಮಧ್ಯೆ ಘರ್ಷಣೆ ನಡೀತಾ ಇದೆ. ಅವ್ರ ಕಡೆ ಪೇಪರ್ಸ್ ಬೇರೆ ಇದೆ, ಇವ್ರ ಕಡೆ ಪೇಪರ್ಸ್ ಬೇರೆ ಇದೆ. ಸೊ ಇದು 50 ವರ್ಷ ಹಿಂದಿನ ಪೇಪರ್ಸ್ ಇದೆ, ಇವತ್ತಿಂದ ಹುಡುಕ್ಬೇಕಾದ್ರೆ ಅದು ಸಿಗ್ತಾನೆ ಇಲ್ಲ. ಬಹಳಷ್ಟು ನಷ್ಟನ ಆಗಿರ್ಬೋದು, ಪೇಪರ್ಸ್ ಕಳೆದೋಗಿರ್ಬೋದು. ಸೊ ಅದು ಕೂಡ ಪೂರ್ಣವಾದ ಮಾಹಿತಿ ನಮ್ಮ ಕಡೆ ಕೂಡ ಇಲ್ಲ. SLO ಆಫೀಸಲ್ಲಿ ಆಗಲಿ, ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೂಡ ಇಲ್ಲ. ಅದಕ್ಕಾಗಿ ಅವ್ರ ಬೇಡಿಕೆ ಅಂದರೆ ನಮ್ಮ ಸರ್ಕಾರಕ್ಕೆ ಶಿಫಾರಸು ಮಾಡಿ, ವಸ್ತುಸ್ಥಿತಿ ಅಂತ ಅವ್ರದ್ದು ಡಿಮಾಂಡ್ ಕರೆಕ್ಟೇ ಇದೆ. ಇಲ್ಲಿವರೆಗೆ ಇವ್ರಿಗೆ ಕನ್ಫ್ಯೂಷನ್ ಆಗಿತ್ತು. ನಾವು ಮುಂಚೆ ಕೂಡ ಲಾಸ್ಟ್ DC ಅವ್ರು ನಾವು ಹೇಳಿದ್ದೀವಿ, ಅವ್ರು ವಸ್ತುಸ್ಥಿತಿ ಬರೀನಾ ಅಂತಿಮವಾಗಿ ತೀರ್ಮಾನ ಮಾಡೋದು ಸರ್ಕಾರ, ನಾವಲ್ಲ. ಸೊ ಈಗ ಒಂದು ಕನ್ಕ್ಲೂಷನ್ ಬಂದಿದ್ವಿ, ಏನು ವಸ್ತುಸ್ಥಿತಿ ಇದೆ ಅದನ್ನು ಬರೀಲಿಕ್ಕೆ ಇಲಾಖೆ ಸರ್ಕಾರ ಒಪ್ಕೊಂಡಿದೆ, ಇಲಾಖೆ. ಸೊ ಅದಕ್ಕೆ ಅವ್ರು ಕೂಡ ಒಪ್ಪಿದ್ದಾರೆ. ಇದ್ದದ್ದು ವಸ್ತುಸ್ಥಿತಿ ಬರೆದು ಕಳಿಸಿ ಮುಂದೆ ನಾವು ಫೈಟ್ ಮಾಡ್ತೀವಿ. ಈ ಕೋರ್ಟ್ಗಾರ ಹೋಗ್ತೀವಿ ಅಥವಾ ಸರ್ಕಾರ ಕಡೆ ಹೋಗ್ತೀವಿ. ಅವ್ರು ಡಿಮಾಂಡ್ ಇಟ್ಟರೆ ಸಿಂಪಲ್ ಇದೆ, ಇದರಲ್ಲಿ ಭಾಳ ಗೊಂದಲ ಏನಿಲ್ಲ. ಹೊಸ ಲ್ಯಾಂಡ್ ಅಕ್ವಿಸಿಷನ್ ಲಾಸ್ ಪ್ರಕಾರ ಅಕ್ವೈರ್ ಮಾಡಿ ಅದು ಬೇರೆ ಬೇರೆ ಪ್ರಪೋಸಲ್ ಕಳಿಸಿದ್ರೆ ಅದು ನಮಗೆ ಕಂಪನ್ಸೇಷನ್ ಸಿಗಂಗಿಲ್ಲ. 1% ಕಳಿಸಿದ್ರೆ ಆಗ್ಬಹುದು ಅಂತ ಅವ್ರ ಅನಿಸಿಕೆ. ಇಲ್ಲ, ಅದೇ ಒಂದರದೇ ಬೇರೆ ಬೇರೆ ಕಳಿಸಿ ಎಲ್ಲ ಒಂದೇ ಟೋಟಲ್ ಲ್ಯಾಂಡ್ ಬಗ್ಗೆ ಕೇಳ್ತಾರೆ. ಟೋಟಲ್ ಲ್ಯಾಂಡ್ ಅಂತ ತಿಳ್ಕೊಳ್ಳಿ. ಆದರೆ ಕೆಲವು ನಮ್ಮ ಅಧಿಕಾರಿಗಳ ಥರ ಅದು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ, ಅವ್ರು ದುಡ್ಡು ತೊಗೊಂಡಿರೋರು ಇವರು. ಅವ್ರ ಅಂತಾರೆ ನಮ್ಮ ದಾಖಲೆ ಕೊಡಿ, ಎಲ್ಲಿ ದುಡ್ಡು ತೊಗೊಂಡಿದ್ದು ಅವರು. ಈಗ 50 ವರ್ಷ ದಾಖಲೆ ಹುಡುಕ್ಲಿಕ್ಕೆ ನಮ್ಮ ಕಣ್ಣು ಚೆಕ್ಕು ಇಲ್ಲ, ನಂಬರು ಇಲ್ಲ, ಏನು ಸಿಗ್ತಾ ಇಲ್ಲ ರೀ. ಅದಾವಂದ್ರೆ ಅವ್ರಿಗೆ ಅದಕ್ಕೆ ಅವ್ರು ಅಗ್ರಿ ಇಲ್ಲ. ಅವರು ಅದಕ್ಕೆ ಚೆಕ್ ನಂಬರ್ ಕೊಡಿ, ಯಾವ ಕೋರ್ಟ್ನಾಗ ನೀವು ಡಿಪಾಸಿಟ್ ಮಾಡಿದ್ರಿ ಅವರೆಲ್ಲ ಕೇಳ್ತಾರೆ, ಅದು ನಮ್ಮ ಕಡೆ ಇಲ್ಲ. ಹೀಗಾಗಿ ಕನ್ಫ್ಯೂಷನ್ ಟೋಟಲಿ. ಈಗ ನಾವು ಡಿಸಿಷನ್ ಬಂದದ್ದು ಏನಾಗಿದೆ ಟ್ರೂ ಸ್ಟೋರಿ ಬರೆದು ಕಳಿಸೋದು ಅಷ್ಟೇ ನಮ್ಮ ಡ್ಯೂಟಿ. ಅವರು ರೈತರು ಒಪ್ಪಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ, ನನಗೆ ಗೊತ್ತಿದೆ. ಅಂದ್ರೆ ಕನ್ಫ್ಯೂಷನ್, ಅವರು ಇವು ಬೇರೆ ಇದ್ದಾರೆ, ಇವರು ಬೇರೆ ಇದೆ, ಕನ್ಫ್ಯೂಷನ್ ಆಗಿದೆ. ಅದಕ್ಕೆ DC ಅವ್ರು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ, ಇಲ್ಲೇ ನಾವು ದುಡ್ಡು ಕೊಡ್ತಾ ಇಲ್ಲ, ಅಕ್ವಿಷನ್ ನಾವು ಮಾಡ್ತಾ ಇಲ್ಲ. ಅಂತಿಮವಾಗಿ ರೈತರು ಈ KNL ಆಫೀಸರ್ ಜಿಲ್ಲಾ ಸಚಿವರು ಮಿಸ್ಗೈಡ್ ಮಾಡ್ಯಾರು. ನಮ್ಮದ ಕಾಮನರ್ ಗಳಿಗೆ ಎಷ್ಟು ಮಿಸ್ಗೈಡ್ ಮಾಡಿ ನಮ್ಮದು ದಿಶಾ ರಾಂಗ್ ಡೈರೆಕ್ಷನ್ ಕಳಿಸ್ತಾರ. ಇಲ್ಲ, ಅವ್ರಿಗೂ ನಾವು ಕನ್ಫ್ಯೂಷನ್ ಅಂತ ಹೇಳಿಕ್ಕೆ ಆಗಲ್ಲ. 50 ವರ್ಷ ಹಿಂದಿದ್ದು ಇವ್ರ ಅಧಿಕಾರಿಗಳೇನಿಲ್ಲ, ಈಗ ಬಂದು 2 ವರ್ಷ 1 ವರ್ಷ ಆಯ್ತು. ಇದು 50 ವರ್ಷ ಹಿಂದಿನ ಜಗಳ ಇದೆ. ಅವಾಗ ಯಾರು ಮಾಡಿದ್ರು ಏನು ಮಾಡಿದ್ರು ಇವರು ಜವಾಬ್ದಾರಲ್ಲ, ನಾವು ಅಲ್ಲ. ಹೀಗಾಗಿ ಆಗಿದೆ, ಅಲ್ಲೇ ಅವ್ರ ಕಡೆ ವಿಳಂಬ ಆಗಿದೆ. ಅದಕ್ಕೆ ನಾವು ಈಗ ಹೇಳಿದ್ವಿ, 3 ದಿವಸ ಟೈಮ್ ಕೊಟ್ಟಿದ್ದೀವಿ ಅವ್ರಿಗೆ. 3 ದಿವಸನಾಗೆ ಅವ್ರಿಗೆ ಸರ್ಕಾರಕ್ಕೆ ಪತ್ರ ಬರೀಬೇಕು ಅಷ್ಟೇ, ಸಿಂಪಲ್ ಆಗಿದೆ. ಇದರಲ್ಲಿ ಏನು ಭಾಳ ದೊಡ್ಡ ಸಣ್ಣ ವಿಚಾರವನ್ನ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಬೇಜವಾಬ್ದಾರಿತನ ತೋರಿದ್ರು ಮಾಡಿದಾರೆ. ಈಗ ಅಲ್ಲಿ SLO ಆಫೀಸು ಇವ್ರ ಕಂಟ್ರೋಲ್ ಇಲ್ಲ, ಅದು ಬೇರೆ. ಇವ್ರದ್ದು ಬೇರೆ ಕೋಆರ್ಡಿನೇಷನ್, ಒಂದಕ್ಕೊಂದು ಕೋಆರ್ಡಿನೇಷನ್ ಇಲ್ಲ ಅದು. ಸೊ ಹಿಂಗಾಗಿ ಈಗ ಅದಕ್ಕೆ ಒಟ್ಟಾಗಿ ಕೂಡಿಸಿದ್ವಿ ಅವ್ರನ್ನ. ಈಗ ಸೊ ಜಂಟಿಯಾಗಿ ವರದಿ ಕೊಡಬೇಕು ನಾವು. ಡಾಕ್ಯುಮೆಂಟ್ಸ್ ಇಲ್ದಾಗ ಇವರು ಮಾರ್ಚ್ 6ಕ್ಕೆ ಲ್ಯಾಂಡ್ ಅಕ್ವೈರ್ ಆಗಿದೆ ಅಂತ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಪ್ರೊವಿಷನ್ ಕೊಟ್ಟಿದ್ದಾರೆ, ಕೊಟ್ಟಿರಬಹುದು. ಈಗಿಲ್ಲ ನಮ್ಮ ಕಡೆ. ಮೊನ್ನೆ ಕೊಟ್ಟಿದ್ದಾರಂತ ಮಾರ್ಚ್ 6 ತಾರೀಕಿಗೆ ನಿಮ್ಮ ಲ್ಯಾಂಡ್ ಅಕ್ವೈರ್ ಆಗಿರೋದು. ಅದು ಬೇರೆ, ಅದು ಕೇಸ್ ಬೇರೆ. ಯಾಕಂದ್ರೆ ಅದು ಈಗ ಮೊನ್ನೆ ಹೈಕೋರ್ಟ್ ಆದೇಶ ಮ್ಯಾಗ ಆಗಿದ್ದು ವಿಷಯ ಬೇರೆ, ಇದು ಹಳೆ ಕೇಸ್ ಇದು ಬೇರೆ. ಅದಕ್ಕೂ ಲಿಂಕ್ ಇಲ್ಲ. ಏನತ್ರ ಇಲ್ಲ, ಅಂತಿಮವಾಗಿ ಸರ್ಕಾರ ಟೈಮ್ ಕೊಡೋಲ್ಲ, ಅವ್ರು ನಮ್ಮಿಂದ ಕಳಿಸ್ತೀವಿ 3 ದಿವಸದಲ್ಲಿ. ಅಲ್ಲಿ ತಗೊಳ್ಳಿಕ್ಕೆ ಮತ್ತೆ ಅದು ಸೆಕ್ರೆಟರಿ, ಕ್ಯಾಬಿನೆಟ್, ಸರ್ಕಾರ ಅಲ್ಲಿ ಹೋಗ್ಬೇಕಲ್ಲ. ಸರ್ಕಾರ ಪರಿಹಾರ ಕೊಡು. ಜಂಟಿ SLO ಮತ್ತು ನೀರಾವರಿ ಇಲಾಖೆ ಜಂಟಿಯಾಗಿ ಹೌದು, ಈ 3 ಜಾಯಿಂಟ್ ಆಗಿ ಅದಕ್ಕೆ ಸೈನ್ ಮಾಡಿ ಕೊಡಬೇಕು. ಯಾಕೆ 3 ಯಾಕೆ ಇಲೆಕ್ಷನ್ ಬರ್ತಾ ಇದೆ, ಅಟ್ರಾಕ್ಟ್ ಕಳಿಸ್ಬೇಕಂತ ಹೇಳಿದ್ವಿ. ಶನಿವಾರ ಒಳಗೆ ಹೇಳಿದ್ವಿ ಸ್ಟಾರ್ಟ್. ಸರಿಗ ರೈತರು ಇನ್ನೊಂದು ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೆಲವೊಂದಿಷ್ಟು ಅಧಿಕಾರಿಗಳು ಈ ಪರಿಹಾರ ಕೊಡೋಕ್ಕೂ ಕೂಡ ಲಂಚದ ಬೇಡಿಕೆ ಇಟ್ಟಿದ್ದಾರೆ. ಇಲ್ಲ, ಈ ಸದ್ಯದಾಗ ಯಾವ್ದು ಕೊಟ್ಟಿಲ್ಲ. ಹಳೇದು, ಈಗಂತೂ ಸದ್ಯದಾಗ ಯಾವ್ದು ಕೊಟ್ಟಿಲ್ಲ.
ಒಂದು 3 ಜನ ಅಧಿಕಾರಿಗಳ ಹೆಸರನ್ನು ಕೂಡ ಇಟ್ಕೊಂಡೆ ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸದ್ಯದಾಗ ಯಾವ ಪರಿಹಾರ ಕ್ವೆಶನ್ ಈಗ ಆಗೇ ಅಲ್ಲ ರೀ. ಎಲ್ಲ 20-30 ವರ್ಷದಿಂದ ಆಗಿದ್ವಿ, ಹೊಸದಂತೆ ಯಾವುದಿಲ್ಲ. ಈಗಂತೂ ಪರಿಹಾರ ಕೂಡ ಪ್ರಶ್ನೆ ಬರೋದಿಲ್ಲ, ಎಲ್ಲ ಹಳಿದ ಕೇಸ್ ರೀ. ಅಲ್ಲ ಸರ್, ಒಂದ್ ಸೆಟ್ ಅಲ್ಲಿ ಪ್ರಪೋಸಲ್ ಪುಟ್ ಅಪ್ ಮಾಡ್ಲಿಕ್ಕೂ ದುಡ್ಡು ಬ್ರೇಕ್ ಕೇಳ್ತಾ ಇದ್ದಾರೆ ಅಂತ ನಿನ್ನೆ ಅವ್ರು ಅದು ಕಳಿಸೋದು ಇವ್ರ ವರ್ಷನೇ ಬೇರೆ, ಅಧಿಕಾರಿಗಳದ್ದು ಅವ್ರ ವರ್ಷನೇ ಬೇರೆ ಆಗಿದೆ. ಹಿಂಗಾಗಿ ಅದು ದುಡ್ಡು ಕೇಳೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವ್ರು ತಮ್ಮ ಇದಕ್ಕೂ ತಾವು ಸ್ಟಿಕಾನ್ ಹಾಕ್ಯಾರ ಹಿಂಗೆ ಅಂತ, ಅವರು ನಮ್ದು ಹಿಂಗೆ ಅಂತ ಅವರು. ಈಗ ಅದಕ್ಕೊಂದು ಪರಿಹಾರ ಕಂಡು ಹಿಡಿದಿದ್ದೀವಿ. ವಸ್ತುಸ್ಥಿತಿ ಬರೆದು ಕಳಿಸ್ಲಿಕ್ಕೆ ಅವರು ಒಪ್ಪಿದ್ದಾರೆ, ಅಧಿಕಾರಿಗಳು ಕೂಡ ಅವರು ಒಪ್ಪಿದ್ದಾರೆ. ಅಷ್ಟೇ ರೈತರು ಪ್ರತಿಭಟನೆ ವಾಪಸ್ ತಗೋತಾರಂತ. ತಗೊಳ್ಳಿಕ್ಕೆ ಕೇಳಿದ್ದೀವಿ. 3 ದಿವಸದಲ್ಲಿ ಅವ್ರೇನೀಗ ಒಪ್ಪಂದ ಆಗಿರಲ್ಲ, ಹಂಗೆ ಸರ್ಕಾರಕ್ಕೆ ವರದಿ ಕಳಿಸ್ತೀವಿ. ಅವ್ರೇನಾದ್ರು ಗಡುವು ಕೊಟ್ಟಿದ್ದಾರೆ ಸರ್? ಇಲ್ಲ, ನಾವೇ ಹೇಳಿದ್ವಿ. ಯಾಕಂದ್ರೆ ಈ ಚುನಾವಣೆ ಬಂದರೆ ಆಗೋಲ್ಲ. ಯಾಕಂದ್ರೆ ಎಲ್ಲರೂ ಚುನಾವಣೆಗೆ ಇವರು ಹೋಗಾರು, ಆಮೇಲೆ ನಾವು ಮೀಟಿಂಗ್ ಮಾಡ್ಲಿಕ್ಕೆ ಬರೋಲ್ಲ ಚುನಾವಣೆ ಸಂದರ್ಭದಲ್ಲಿ. ಶನಿವಾರ ಒಳಗೆ ಕೊಡೋಣ ಅಂತ ಹೇಳಿದ್ದೀನಿ. ಹಾಂ, ಸಂಧಾನ ವಿಶೇಷ ಆಗಿ ರೆಡಿ ಇದೆ. ಆಲ್ರೆಡಿ ಅವ್ರು ಫಾರ್ಮ್ಯಾಟ್ನಲ್ಲಿ ರೆಡಿ ಮಾಡ್ಕೊಂಡಾರೆ. ಅದಕ್ಕೆ ಒಂದು ಕಾಲಮ್ ಆ್ಯಡ್ ಮಾಡ್ಬೇಕು ಅಷ್ಟೇ. ಅವರು ಆಲ್ರೆಡಿ ಅವರು ನಮ್ಮ ಕಡೆ ಏನು ದಾಖಲೆ ಇದೆ ಇಲ್ಲ ಅನ್ನೋದು ಅವರು ಅದನ್ನೇ ಹೇಳ್ತಾರೆ. ಇದೆ ಅಂತೀರಿ, ಇಲ್ಲ ಚೆಕ್ ನಂಬರ್ ಬರ್ರಿ, ಕೊಟ್ಟಿದ್ರೆ ಕೊಟ್ಟಿರ ಅಂತ ಬರ್ರಿ ಅವರು ಹೇಳ್ತಾರೆ. ಇವರು ಅದನ್ನು ಒಪ್ಪಿದ್ದಾರೆ. ಸಿಂಪಲ್ ಇದೆ, ಅದ್ರಾಗ ಏನು ಭಾಳ ಕನ್ಫ್ಯೂಷನ್ ಇಲ್ಲ. ಆರ್ಟಿಕಲ್ ಏನಿಲ್ಲ. ಇವತ್ತೀಗ ಇಲೆಕ್ಷನ್ ಆದ್ರೆ ನೋಡೋಣ, ಇನ್ನೂ ಒಂದು ವಾರ ಬೇಕು ನಮ್ಗೆ, ಬಂದಾಗ ನೋಡೋಣ. ಈಗ ಯಾವುದೂ ಇಲ್ಲ, ಇನ್ನೂ ನಡೀಲಿ, ಇನ್ನೂ ಆಗಲಿ. ಇನ್ನೂ ಒಂದು ವಾರ ಬಿಟ್ಟು ಹೇಳೋಣ. ಮೀಟಿಂಗ್ ಆಗೈತೆ ಅಂತ ಮೀಟಿಂಗ್ ತಮಗೂ ಬುಲಾವ್ ಬಂದಿತ್ತು. ಇನ್ನೊಂದು ವಾರ ನಂತರ ಆಗುತ್ತೆ ಕರ್ನಾಟಕ. ಇನ್ನೂ ಹೇಳಿಲ್ಲ, ನಮಗೆ ಚರ್ಚೆ ಮಾಡ್ತೀವಿ. ಅಲ್ಲ, ನಿನ್ನೆ ಏನೋ ಕರೆದು ಮೀಟಿಂಗ್ ಮಾಡಿದ್ದಾರೆ. ಆ ಟೈಮ್ನಲ್ಲಿ ನಿಮಗೆ ರಾಮಲಿಂಗ ರೆಡ್ಡಿ ಅವರಿಗೇನೋ ಪುತ್ರಿಯರಿಗೆ ನಿಲ್ಲಿಸಬೇಕು ಅನ್ನುವಂಥದ್ದು ಆ ರೀತಿ ಯಾವುದು ಒತ್ತಾಯ ಚರ್ಚೆ ಆಗಿದೆ. ನಾವು ಆಲ್ರೆಡಿ ನಮ್ಮ ವಿಚಾರಗಳನ್ನ ಹೇಳಿದ್ದೇವೆ. ಅದೇನು ಇನ್ನೂ ಚರ್ಚೆ ಇನ್ನು ಯಾವುದೇ ಚರ್ಚೆ ಆಗಿಲ್ಲ. ಇನ್ನೊಂದು ಸುತ್ತಿನ ಮಾತುಕತೆ ಮಾಡ್ತೀವಿ. ಜಿಲ್ಲೆ ಅವರೆಲ್ಲ ಕೂಡಿ ನಿನ್ನೆ ಹೇಳಿರಲ್ಲ. ಮಾಡ್ತೀವಿ. ಇನ್ನೊಂದ್ಸಲ ಸೋಮವಾರ ಚರ್ಚೆ ಮಾಡ್ತೀವಿ. ಸೋಮವಾರ ಇಲ್ಲೇ ಬೆಳಗಾವದಾಗ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಸರ್, ಈಗ ಇನ್ನೊಂದು ಸರ್, ಹೇಳಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಪದೇ ಪದೇಯಾಗಿ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮತ್ತೆ ಸಂವಿಧಾನ ತಿದ್ದುಪಡಿ ಮಾಡುವಂತ ವಿಚಾರ ಪದೇ ಪದೇಯಾಗಿ ವಿಚಾರದಲ್ಲಿ ನಿಮ್ಮ ಸರ್ಕಾರ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಅದ್ರ ಬಗ್ಗೆ ಅವ್ರ ಪಕ್ಷದವರು ವಿರೋಧ ವ್ಯಕ್ತ ಮಾಡಿದ್ದಾರೆ. ಇಡೀ ದೇಶನ ಅದಕ್ಕೆ ವಿರೋಧ ವ್ಯಕ್ತ ಮಾಡಿದೆ, ಹೇಳಿದಾರೆ. ನೋಡೋಣ, ಸಾಕಷ್ಟೇ ಅದಕ್ಕೆ.